ಹಾಯ್ ಎಲ್ಲರಿಗೂ ನಮಸ್ಕಾರ. ಸೌಮ್ಯ ಯೂಟ್ಯೂಬ್ ವ್ಲಾಗ್ಸ್ಗೆ ಸ್ವಾಗತ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸ್ನೇಹಿತರೆ, ನೇಪಾಳದ ಲುಂಬಿನಿ ಪ್ರಾಂತ್ಯದಲ್ಲಿ ಒಂದು ಪ್ರತಿಷ್ಠಿತ ಮನೆತನದಲ್ಲಿ ಜನಿಸಿದ ಗೌತಮರು ಸನ್ಯಾಸಿಯಾದ ಕಥೆಯನ್ನು ಇಂದು ನಾವು ತಿಳಿದುಕೊಳ್ಳೋಣ. ಗೌತಮರು ಕ್ರಿಸ್ತಪೂರ್ವ 566ರಂದು ಲುಂಬಿನಿ ಪ್ರಾಂತ್ಯದಲ್ಲಿ ಪೌರ್ಣಿಮೆಯಂದು ಜನಿಸಿದರು. ಇವರ ತಂದೆ ಶುಧೋಧನ, ತಾಯಿ ಮಾಯಾ. ಗೌತಮರ ಜನನದ ನಂತರ ಜ್ಯೋತಿಷಿಗಳು ಗೌತಮರನ್ನು ಕಂಡು ಇವರು ಒಬ್ಬ ಮಹಾನ್ ಋಷಿ ಅಥವಾ ಬುದ್ಧರಾಗುತ್ತಾರೆ ಎಂದು ಆಗಲೇ ಭವಿಷ್ಯ ನುಡಿದಿದ್ದರು. ಗೌತಮರ ಮೂಲ ಹೆಸರು ಸಿದ್ಧಾರ್ಥ. ಗೌತಮರ ತಂದೆಯಾದ ಶುಧೋಧನ ಸಿದ್ಧಾರ್ಥರನ್ನು ತುಂಬಾ ಪ್ರೀತಿಯಿಂದ ಬೆಳೆಸಿದ್ದರು. ಹೊರ ಪ್ರಪಂಚದ ನೋವು ಸಾವುಗಳ ಬಗ್ಗೆ ಅರಿವೇ ಆಗದಂತೆ ಶುಧೋಧನ ಗೌತಮರನ್ನು ರಕ್ಷಿಸುತ್ತಿದ್ದರು. ಹೀಗೆ ತಂದೆ ತಾಯಿಯೊಂದಿಗೆ ಒಂದು ಐಷಾರಾಮಿಯ ಬಂಗಲೆಯಲ್ಲಿ ಜೀವನ ಸಾಗಿಸುತ್ತಿದ್ದ ಗೌತಮರಿಗೆ ಹೊರ ಪ್ರಪಂಚದ ದುಃಖ ದುಮ್ಮಾನಗಳ ಬಗ್ಗೆ ಅರಿವೇ ಇರಲಿಲ್ಲ. ನಂತರ ಗೌತಮರು ತನ್ನ ಇಳೆ ವಯಸ್ಸಿನಲ್ಲಿ ಯಶೋಧರ ಎಂಬ ಯುವತಿಯ ಜೊತೆ ಮದುವೆಯನ್ನು ಮಾಡಿಕೊಂಡರು. ಹಾಗೂ ರಾಹುಲ ಎಂಬ ಮಗನೂ ಸಹ ಇವರಿಗಿದ್ದರು. ಹೀಗಿರುವಾಗ ಗೌತಮರು ಒಮ್ಮೆ ತನ್ನ ಸಾರಥಿಯೊಂದಿಗೆ ಕಪಿಲವಸ್ತು ಬೀದಿಗಳಲ್ಲಿ ಸಂಚರಿಸುತ್ತಿರುವಾಗ ಒಂದು ಆಶ್ಚರ್ಯವನ್ನು ಕಂಡರು. ಅದೇನೆಂದರೆ ಒಬ್ಬ ವಯಸ್ಸಾದ ಮುದುಕ ಹಾಗೂ ರೋಗಗಳಿಂದ ತುಂಬಿದ ರೋಗಿ ಹಾಗೂ ಒಂದು ಶವ. ಇದನ್ನು ಕಂಡ ಗೌತಮರಿಗೆ ಆಶ್ಚರ್ಯವಾಯಿತು. ಸಾರಥಿಯ ಬಳಿ ಅದರ ಬಗ್ಗೆ ವಿವರಣೆಯನ್ನು ಕೇಳಿದರು. ಆಗ ಸಾರಥಿಯು, ಈ ಪ್ರಪಂಚದಲ್ಲಿ ಮನುಷ್ಯರು ವೃದ್ಧಾಪ್ಯಕ್ಕೆ ಒಳಗಾಗುತ್ತಾರೆ ಹಾಗೂ ರೋಗಗಳಿಗೆ ತುತ್ತಾಗುತ್ತಾರೆ, ಕೊನೆಗೊಮ್ಮೆ ಸಾವಿಗೆ ಶರಣಾಗುತ್ತಾರೆ ಎಂದು ವಿವರಣೆಯನ್ನು ನೀಡಿದನು. ಇದನ್ನು ಕೇಳಿದ ಗೌತಮರಿಗೆ ದಿಗ್ಭ್ರಮೆಯಾಯಿತು. ಅವರಿಗೆ ವಿಶ್ರಾಂತಿಯೂ ಸಹ ಸಿಗಲಿಲ್ಲ. ಕೊನೆಗೆ ಹಿಂದಿರುಗುವಾಗ ಒಂದು ಮರದ ಕೆಳಗೆ ಒಬ್ಬ ಸನ್ಯಾಸಿಯನ್ನು ಕಂಡರು. ಆತನು, ನಾನು ಸನ್ಯಾಸಿಯಾಗಿ ಈ ಲೋಕದ ದುಃಖಗಳನ್ನು ಜಯಿಸಿದ್ದೇನೆಂದು ಸಿದ್ಧಾರ್ಥರಿಗೆ ಹೇಳಿದರು. ಇದನ್ನು ಕೇಳಿದ ಗೌತಮರು ಲೋಕದ ದುಃಖದ ಸಮಸ್ಯೆಗಳಿಗೆ ಕಾರಣಗಳನ್ನು ಅರಿಯಲು ತನ್ನ ರಾಜ್ಯವನ್ನು ತೊರೆಯಲು ನಿರ್ಧರಿಸಿದರು. ಇದು ಗೌತಮರು ಸನ್ಯಾಸಿಯಾಗಲು ಪ್ರೇರೇಪಿಸಿದ ಒಂದು ಮಹಾನ್ ಘಟನೆ. ದುಃಖದ ಸಮಸ್ಯೆಗಳಿಗೆ ಉತ್ತರವನ್ನು ಹುಡುಕಲು ಗೌತಮರು ಒಂದು ಮಹಾನ್ ತೀರ್ಮಾನವನ್ನು ಕೈಗೊಂಡರು. ಅದೇನೆಂದರೆ ತನ್ನ ಐಷಾರಾಮಿ ಜೀವನ, ಹೆಂಡತಿ, ಮಗು, ತಂದೆ ತಾಯಿಯನ್ನು ತೊರೆದು ಮಧ್ಯರಾತ್ರಿಯಲ್ಲಿ ರಾಜ್ಯ ಹೊರಟ ನಂತರ ಅವರು ಹಲವು ಸಂತರು ಹಾಗೂ ವಿದ್ವಾಂಸರನ್ನು ಭೇಟಿಯಾದರು. ಆದರೆ ಯಾರಿಂದಲೂ ಅವರಿಗೆ ಸತ್ಯದ ದಾಹವನ್ನು ತಣಿಸಲು ಸಾಧ್ಯವಾಗಲಿಲ್ಲ. ಹಲವಾರು ವರ್ಷಗಳ ನಂತರ ಅವರಿಗೆ ಬೋಧಿ ವೃಕ್ಷದ ಕೆಳಗೆ ಜ್ಞಾನೋದಯವಾಯಿತು. ಸತ್ಯದ ಅರಿವಾಯಿತು. ಈ ಜಗತ್ತಿನ ಸುಖ ದುಃಖಗಳಿಗೆ ಕಾರಣಗಳನ್ನು ಅವರು ಅರಿತುಕೊಂಡರು. ನಂತರ ಅದನ್ನು ಜನರಿಗೆ ಮನವರಿಕೆ ಮಾಡಲು ಅವರು ವಾರಣಾಸಿಯ ಸಾರನಾಥದ ಬಳಿ ಇರುವ ತನ್ನ 5 ಶಿಷ್ಯರನ್ನು ಭೇಟಿಯಾದರು ಹಾಗೂ ಅವರಿಗೆ ತಮ್ಮ ಬೋಧನೆಗಳನ್ನು ಮಂಡಿಸಿದರು. ಆ 5 ಶಿಷ್ಯರು ಗೌತಮರಿಂದ ಪ್ರಭಾವಿತರಾಗಿ ಬೌದ್ಧ ಸಂಘವನ್ನು ಸ್ಥಾಪಿಸಿ ಈಶಾನ್ಯದ ಸುತ್ತಲೂ ಸಣ್ಣ ಸಣ್ಣ ಗುಂಪುಗಳಾಗಿ ಬೌದ್ಧ ಧರ್ಮದ ಬೋಧನೆಗಳನ್ನು ಸಾರಲು ಪ್ರಯಾಣಿಸಿದರು. ಈ 5 ಬೌದ್ಧ ಸಂಘದ ಸ್ಥಾಪನೆಯಲ್ಲಿ ಪ್ರಮುಖ ಸ್ಥಾನವನ್ನು ಪಡೆದಿದ್ದಾರೆ. ಹೀಗೆ ಗೌತಮ ಬುದ್ಧರು ತಮ್ಮ ಅನುಯಾಯಿಗಳೊಂದಿಗೆ ಪ್ರಪಂಚದಾದ್ಯಂತ ಬೌದ್ಧ ಧರ್ಮದ ಸಂದೇಶಗಳನ್ನು ಸಾರಿದರು. ಇದಕ್ಕೆ ಸಾಕ್ಷಿ ಎಂಬಂತೆ ಚೀನಾ, ಶ್ರೀಲಂಕಾ, ಟಿಬೆಟ್ ಹೀಗೆ ಮುಂತಾದ ದೇಶಗಳಲ್ಲಿ ಬೌದ್ಧ ಸಂಘ ಸ್ಥಾಪನೆಯಾಗಿರುವುದನ್ನು ಕಾಣಬಹುದು. ಸ್ನೇಹಿತರೆ, ಈ ಭಾಗದಲ್ಲಿ ಸಿದ್ಧಾರ್ಥರು ಹೇಗೆ ಗೌತಮ ಬುದ್ಧರಾದರೆಂಬುದನ್ನು ತಿಳಿದುಕೊಂಡಿದ್ದೇವೆ. ಮುಂದಿನ ಭಾಗದಲ್ಲಿ ಸನ್ಯಾಸಿಯಾದ ನಂತರ ಬೋಧಿಸಿದ ಉಪದೇಶಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.